ಹೇಳ್ತಾ ಇದ್ರಲ್ವಾ, ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಖೋಖೋ ಬಗ್ಗೆ ಹೇಳ್ತಾ ಇದ್ರಿ, ಟೆಕ್ನಿಕ್ ಬಗ್ಗೆ ಹೇಳ್ತಾ ಇದ್ರಿ. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಆಯ್ತು, ಈಗ ವರ್ಲ್ಡ್ ಕಪ್ ಗೆದ್ದಾಗಿದೆ, ಎಲ್ಲ ಕಡೆ ವಿಶ್ವಾಸ ಬರ್ತಾ ಇದೆ, ಎಲ್ಲರೂ ಕೂಡ ಮೆಚ್ಕೋತಾ ಇದ್ದಾರೆ, ಎಲ್ಲವೂ ಸರಿ. ಬಟ್ ನಿಂದಂತ ಒಂದು ಡ್ರೀಮ್ ಇರುತ್ತಲ್ವಾ, ಏನ್ ಆ ಡ್ರೀಮ್ ಅಂತ? ಸರ್ ಡ್ರೀಮ್ ಅಂದ್ರೆ ನನ್ಗೆ ಅದೇನೆ. ನಾನು ಇವಾಗ ವರ್ಲ್ಡ್ ಕಪ್ ಆಗ್ಬೇಕಾದ್ರೆ ನಾನು ಓಪನ್ ಆಗಿ ನಮ್ಮ ಕೋಚರ್ಸ್ ಹತ್ರನೂ ಹೇಳಿದೆ, ನನ್ನ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿದ್ದೆ. ನನಗೆ ಯಾವ್ದಾದ್ರು ಹಂತದಲ್ಲಿ ಅಂದ್ರೆ ಒಂದು ಒಳ್ಳೆ ಅಮೌಂಟ್ ಅಂತ ಬಂದ್ರೆ ನಮ್ಮ ಸಂಸ್ಥೆ ಅಂದ್ರೆ ನಮ್ಮ ಖೋಖೋ ನಾನು ಇಲ್ಲಿಗೆ ಬಿಡಬಾರ್ದು, ನಮ್ದು ಯಂಗ್ ಪೈನಟ್ಸ್ ನಿಲ್ಬಾರ್ದು ಅನ್ನೋದು ನನ್ನ ಒಂದು ಅಭಿಲಾಷೆ. ನಾನೊಂದು ಹಾಸ್ಟೆಲ್ ತೆಗಿಬೇಕು ಅನ್ನೋದು ನನ್ ಕನಸಿತ್ತು. ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸರ್ ಒಂದು ಸಹಾಯದಲ್ಲಿ ನಮ್ಮ ಯಂಗ್ ಪೈನಟ್ಸ್ ಅನ್ನೋ ನೇಮಲ್ಲೇನೆ ನನ್ನೊಂದು ನಂದೊಂದು ಕನಸಿತ್ತು. ಯಾಕಂದ್ರೆ ಹಾಸ್ಟೆಲ್ಗಳಿಲ್ಲ ಸರ್, ಮೇಜರ್ ಆಗಿ ನಮ್ಗೆ ಯಾವುದೇ ರೀತಿ ಒಂದೇ ಒಂದು ಹಾಸ್ಟೆಲಲ್ಲಿ ಸ್ಪೋರ್ಟ್ಸ್ ಇದೆ, DYS ಹಾಸ್ಟೆಲಲ್ಲಿ ಬಿಟ್ಟರೆ ಇನ್ನೆಲ್ಲ ನಮ್ಮ ರಾಜ್ಯದಲ್ಲಿ ಬಂದು ಸ್ವಂತ ಅವ್ರವ್ರ ಕ್ಲಬ್ ಅವರು ನಡೆಸ್ಕೊಂಡು ಬರ್ತಾ ಇರೋದು. ಸೊ ಹಾಗಾಗಿ ನನಗೆ ಒಂದು ಪರ್ಸ್ನಲಿ ಫೀಲ್ ಇತ್ತು, ನನಗೇನಾದ್ರು ಒಂದು ಒಳ್ಳೆ ಅಮೌಂಟ್ ಬಂದರೆ ನಾವು ನಮ್ಮ ಸರ್ ಹತ್ರನೂ ಕೂಡ ಮಾತಾಡಿದ್ದೆ, ನಾವೊಂದು ನಮ್ಮ ಯಂಗ್ ಪೈನಟ್ ಸಂಸ್ಥೆಯಲ್ಲಿ ಹಾಸ್ಟೆಲ್ ಓಪನ್ ಮಾಡ್ತೀನಿ. ಸೊ ಅಲ್ಲಿ ಎಲ್ಲ ಯಾರೇ ಖೋಖೋ ಆಡೋಕ್ಕೆ ಬಂದವ್ರಿಗೆ ಎಜುಕೇಷನ್ ಮತ್ತು ಖೋಖೋ ಫ್ರೀಯಾಗಿ ಮಾಡಬೇಕು ಅನ್ನೋದೊಂದು ನನ್ನ ಕನಸಿತ್ತು. ನೋಡಬೇಕು ಅದು ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ.